ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕಳೆದ ಒಂದು ವಿಡಿಯೋದಲ್ಲಿ KPTCLಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು KPTCL ಸಂಬಂಧಪಟ್ಟಂತೆ ಆಗಲಿ ಅಥವಾ ಇತರೆ ಯಾವುದೇ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಗಲಿ ಕರ್ನಾಟಕ ಸರ್ಕಾರದಿಂದ ಹೊರಡಿಸಿರುವ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ಇವತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹಾಗಾಗಿ ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾಗ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯಿನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೇನೆ ಅಂತ ಹೇಳ್ತಾ ಬನ್ನಿ, ಕರ್ನಾಟಕ ಸರ್ಕಾರದಿಂದ ಹೊರಡಿಸಿರುವ ಒಂದು ಹೊಸ ಅಧಿಸೂಚನೆ ಏನು ಅಂತಂದರೆ, ಈಗಾಗಲೇ ನಾವು KPTCLಗೆ ಸಂಬಂಧಪಟ್ಟಂತೆ ಆಗಲಿ ಇತರೆ ಯಾವುದೇ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಗಲಿ ನಾವು ಹಲವಾರು ವೆಬ್ಸೈಟ್ಗಳಾಗಲಿ ಅಥವಾ ವಿಡಿಯೋಗಳಲ್ಲಾಗಲಿ ಸಂಪೂರ್ಣವಾಗಿ ನೋಡಿರ್ತೇವೆ. ಆದರೆ ಈ ಒಂದು ಕರ್ನಾಟಕ ಸರ್ಕಾರದಿಂದ ಹೊರಡಿಸಿರುವ ಒಂದು ಹೊಸ ಅಧಿಸೂಚನೆ ಏನಂತಂದರೆ, ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧ ಬೆಂಗಳೂರು ದಿನಾಂಕ 4/9/2025 ಹೊರಡಿಸಿರುವ ಈ ಒಂದು ನೋಟಿಫಿಕೇಶನ್ ಏನು ಅಂತಂದರೆ, ಈಗಾಗಲೇ ಈ ನೋಟಿಫಿಕೇಶನಲ್ಲಿ ನಿಮಗೆ ಎಲ್ಲ ಸಂಪೂರ್ಣವಾಗಿ ಕಾಣ್ತಾ ಇದೆ. ಒಂದು ವೇಳೆ ನಿಮಗೇನಾದರೂ ಈ ಒಂದು ನೋಟಿಫಿಕೇಶನ್ PDF ಬೇಕಾದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಆ ಒಂದು ಕಮೆಂಟ್ ಮುಖಾಂತರ ತಿಳಿಸಿದ ನಂತರ ನಮ್ಮ ಒಂದು ವಾಟ್ಸಪ್ ಲಿಂಕಲ್ಲಿನೂ ಕೂಡ ನಾನು ಹಾಕಿರ್ತೇನೆ. ಯಾರಿಗಾದರೂ ಪರ್ಸ್ನಲ್ ಆಗಿ ಬೇಕಂತಂದರೆ ನಮ್ಮ ಒಂದು ವಾಟ್ಸಪ್ನಲ್ಲಿ ನೀವು ಹಾಯ್ ಅಂತೇಳಿ PDF ಅಂತೇಳಿ ನನಗೆ ಮೆಸೇಜ್ ಹಾಕಿದರೆ ನಾನು ಈ ಒಂದು PDF ಕೂಡ ನಿಮಗೆ ಕಳಿಸ್ತೀನಿ ಅಂತ ಹೇಳ್ತಾ, ಈಗ ನಾವು ನೇರವಾಗಿ ವಿಷಯವನ್ನು ನೋಡ್ತಾ ಹೋಗೋಣ. ವಿಷಯ ನೇರ ನೇಮಕಾತಿಗಾಗಿ ಹೊರಡಿಸಿರುವ ಅಧಿಸೂಚನೆಗಳನ್ನು ರದ್ದುಪಡಿಸುವ ಬಗ್ಗೆ ಅಂತೇಳಿ ನಾವು ನೋಡ್ತೀವಿ. ಈಗಾಗಲೇ ಕರೆದಂಥ ನೇರ ನೇಮಕಾತಿಗೆ ಹೊರಡಿಸಿರುವ ಅಧಿಸೂಚನೆಗಳು ರದ್ದುಪಡಿಸುವ ಬಗ್ಗೆ ಅಂತೇಳಿ ಇಲ್ಲಿ ದಿನಾಂಕ 4/9/2025 ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ಈ ಒಂದು ತೀರ್ಮಾನದಂತೆ ಅಂತೇಳಿ ಈಗಾಗಲೇ ಏನಾಗಿದೆ ಇವರು ಹೇಳಲಾಗಿದೆ. ಅಂದರೆ ಈ ಒಂದು 4/9/2025 ನಡೆದಂಥ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಈ ಒಂದು ಮಾತುಗಳು ಏನಾಗಿವೆ ಅಂದರೆ ನಡೆದಿವೆ ಅಂತೇಳಿ ನಾವು ನೋಡ್ತೀವಿ. ಈಗ ನಾವು ಈ ಒಂದು ಸಂಪೂರ್ಣವಾಗಿ ಈ ಒಂದು ನೋಟಿಫಿಕೇಶನನ್ನು ನಾವೇನು ಮಾಡೋಣ ನೋಡ್ತಾ ಹೋಗೋಣ. ಇಲ್ಲಿ ಉಲ್ಲೇಖಿತ ಸುತ್ತೋಲೆಗಳನ್ನು ನೀಡಲಾಗಿರುವ ಸೂಚನೆಗಳ ಕಡೆಗೆ ಗಮನ ಸೆಳೆಯುತ್ತಾ ದಿನಾಂಕ 28/10/2024 ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ದಿನಾಂಕ 28/10/2024 ನಂತರ ಸರ್ಕಾರದ ಯಾವುದೇ ಇಲಾಖೆ, ಮಂಡಳಿ, ನಿಗಮ, ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಗಳು ಹೊರಡಿಸಿದ ಅಧಿಸೂಚನೆಗಳನ್ನು ರದ್ದುಗೊಳಿಸಲಾಗಿದೆ ಅಂಥೇಳಿ ಹೇಳಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಕಾಲಬದ್ಧವಾಗಿ ಹೊಸದಾಗಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸುವಂತೆ ಸೂಚಿಸಿದೆ ಅಂತೇಳಿ ಹೇಳಲಾಗಿದೆ. ಇಲ್ಲಿ ದಿನಾಂಕ 28/10/2024 ನಂತರ ಏನಾಗಿವೆ ಅಂತಂದರೆ ಹಲವಾರು ಹುದ್ದೆಗಳು ಏನಾಗಿದೆ ಕರೆದಿದಾರಲ್ಲ, ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 28/10/2024 ನಂತರ ಕರೆದಂಥ ಪ್ರತಿಯೊಂದು ಹುದ್ದೆಗಳು ಏನು ಮಾಡ್ತಾರೆ ಅಂತಂದರೆ ರದ್ದು ಮಾಡಿ ಮತ್ತೆ ಹೊಳ್ಳಿ ಅವರು ಯಾವುದೇ ಹುದ್ದೆ ಆಗಲಿ ಅದು ಅವ್ರನ್ನೆಲ್ಲನೂ ಏನು ಮಾಡ್ಬೇಕಂತ ಹೇಳಿದಾರೆ ಅಂತಂದ್ರೆ ರದ್ದು ಮಾಡಿ ಮತ್ತೆ ಹೊಳ್ಳಿ ಹೊಸ ನೇಮಕಾತಿಯನ್ನು ಮಾಡ್ಕೋಬೇಕಂತೇಳಿ ಈ ಒಂದು ನೋಟಿಫಿಕೇಶನಲ್ಲಿ ಏನಾಗಿದೆ ಬಿಡುಗಡೆಯಾಗಿದೆ. ಇನ್ನು ಕೆಲವು ಹುಡುಗರಿಗೆ ಏನು ಕಾಡ್ತಿದೆ ಅಂತಂದರೆ, ಸರ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆಗಲಿ ಈ KPTCLನೂ ಕೂಡ ರದ್ದಾಗುತ್ತಾ ಸರ್ ಅಂತ ಹೇಳಿ ನೀವು ಕೇಳ್ತಾ ಇರ್ಬೋದು. KPTCL ಹುದ್ದೆಗೆ ಸಂಬಂಧಪಟ್ಟಂತೆ KPTCL ಹುದ್ದೆ ರದ್ದಾಗುತ್ತಾ ಅಥವಾ ರದ್ದು ಮಾಡಿ ಮರಳಿ ನೇಮಕಾತಿ ಮಾಡ್ಕೊಳ್ತಾರ ಅನ್ನೋದು ಕೂಡ ನಮಗೆ ಪ್ರಶ್ನೆಯನ್ನು ಕಾಡ್ತಿದೆ. ಈಗಾಗಲೇ ನಾವು KPTCL ಹುದ್ದೆಗೆ ನಾವು ಅಪ್ಲಿಕೇಶನ್ ಅನ್ನು ಹಾಕಿದ್ದೇವೆ. ಹಾಕಿದ ನಂತರ ಫಿಸಿಕಲ್ ಅನ್ನು ಕೂಡ ಮುಗಿಸಿ ಬಂದಿದ್ದೇವೆ. ಇನ್ನು ಫೈನಲ್ ಮೆರಿಟ್ ಕೂಡ ಬಾಕಿ ಇದೆ. ಈಗ ನೋಟಿಫಿಕೇಶನ್ ಒಳಗಡೆ ಏನು ಕೊಟ್ಟಿದ್ದಾರೆ ಅಂತಂದರೆ 24ರ ಒಳಗಡೆ ಕರೆದಂಥ ಹುದ್ದೆಗಳನ್ನು ಅವರು ಕ್ಯಾನ್ಸಲ್ ಮಾಡ್ಬೇಕಂತೇಳಿ ಕೇಳಿದ್ದಾರೆ. ಆದರೆ ಆಗಿ KPTCLನ ರದ್ದು ಮಾಡಬೇಕು, ಇನ್ನು KPSCನ ರದ್ದು ಮಾಡಬೇಕು ಅಂತೇಳಿ ಯಾವುದೇ ನೋಟಿಫಿಕೇಶನ್ ಬಿಡುಗಡೆಯಾಗಿಲ್ಲ. ಈ ಒಂದು KPTCLಗೆ ಸಂಬಂಧಪಟ್ಟಂತೆ ಇದು ರದ್ದು ಆಗಬಹುದು ಅಥವಾ ಆಗದೇ ಇರಬಹುದು, ಇಲ್ಲಿ ಹೇಳೋಕ್ಕಾಗಲ್ಲ. ಆದರೆ KPTCLಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಾವು 100ಕ್ಕೆ 100 ಈ ಒಂದು ಹುದ್ದೆ ಏನು ಮಾಡ್ತಾರಂದ್ರೆ ರದ್ದು ಮಾಡಲ್ಲ ಅಂಥೇಳಿ ನಮ್ಗೆ ಅನ್ನಿಸ್ತಾ ಇದೆ. ಆದರೆ ಹೇಳೋಕ್ಕಾಗಲ್ಲ, ರದ್ದು ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಯಾಕಂತಂದರೆ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಹೋಗಿ ಫಿಸಿಕಲನ್ನು ಕೂಡ ಮಾಡ್ಕೊಂಡ್ಬಂದಿದ್ದೀರಿ, ಎಲ್ಲೆಲ್ಲೋ ಹೋಗಿ ನಿಮ್ಮ ಮೆಡಿಕಲನ್ನು ಕೂಡ ನೀವು ಮಾಡ್ಕೊಂಡ್ಬಂದಿದ್ದೀರಿ, ಇನ್ನು ಎಲ್ಲೆಲ್ಲಿ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೊಟ್ಟು ಬಂದಿದ್ದೀರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗೆ ಫೈನಲ್ ಮೆರಿಟ್ ಬರುವ ಸಾಧ್ಯತೆ ಇಷ್ಟೇ ಇದೆ. ಫೈನಲ್ ಮೆರಿಟ್ ಬಂದರೆ ಮುಗೀತು, ಈ ಒಂದು ಹುದ್ದೆ ಏನಾಗುತ್ತೆ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ನಾವು ಕರೆದಂಥ ಹುದ್ದೆಗಳಿಗೆ ಅಥವಾ ಆಯ್ಕೆ ಆದಂಥ ಹುದ್ದೆಗಳಿಗೆ ಅಭ್ಯರ್ಥಿಗಳು ತಾವು ಹೋಗಿ ಜಾಯಿನ್ ಆಗೋದು ಇಷ್ಟ ಬಾಕಿ ಉಳಿದಿರ್ತದೆ. ಅದನ್ನು ಬಿಟ್ಟರೆ ಯಾವುದು
ಒಂದು ಏನೂ ಇರುವುದಿಲ್ಲ. ಹಾಗಾಗಿ ಈ ಹುದ್ದೆಗೆ ಏನಾಗತ್ತಂದ್ರೆ ಕ್ಯಾನ್ಸಲ್ ಆಗೋಲ್ಲ ಅಂಥೇಳಿ ನಮಗೆ ಅನ್ನಿಸ್ತಾ ಇದೆ. ಹಾಗಾದರೆ KPTCLಗೆ ಸಂಬಂಧಪಟ್ಟಂತೆ ಏನಾದರೂ ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಅಥವಾ KPTCLನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಅಂಥೇಳಿ ಏನಾದರೂ ನೋಟಿಫಿಕೇಷನ್ ಏನಾದರೂ ಬಿಟ್ರಂತಂದ್ರೆ ನಾನು ನಿಮಗೆ ಇಮಿಡಿಯೇಟಾಗಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಹಾಗಾಗಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಇದೇ ಹುದ್ದೆ ಅಂತಲ್ಲ, ಇನ್ನು ಯಾವುದೇ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ನಮಗೆ ಕಮೆಂಟ್ ಮುಖಾಂತರನೂ ಕೂಡ ನೀವೇನು ಮಾಡ್ಬೋದು ತಿಳಿಸ್ಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಹಲವಾರು ಹುದ್ದೆಗಳು ನೋಟಿಫಿಕೇಷನ್ ಆಗಿದೆ. KPSC ಒಳಗಡೆ ಆಗಲಿ, ಇನ್ನು ಅಗ್ನಿಶಾಮಕ ಒಳಗಡೆ ಆಗಲಿ, ಇನ್ನು ಹಲವಾರು ಹುದ್ದೆಗಳಿದ್ದಾವೆ. ಕೆಲವರು ಏನನ್ನು ಕೇಳ್ತಾ ಇದ್ರು ಅಂತಂದರೆ KSRTC ಈಗಾಗಲೇ ಅಪ್ಲಿಕೇಶನ್ಗಳು ಆರಂಭವಾಗಿದ್ದಾವೆ ಸರ್ ಅಂತೇಳಿ ಕೂಡ. KSRTCಗೆ ಸಂಬಂಧಪಟ್ಟಂತೆ ನಾವು ಹಲವಾರು ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ ಸರ್, ಅದು ಅಪ್ಲಿಕೇಶನ್ ಕೂಡ ಏನಾದರೂ ಆರಂಭವಾಗಿದೆ ಅಂತೇಳಿ ಕೂಡ ನೀವು ಕೇಳ್ತಾ ಇದ್ದೀರಿ. ಅದೇ KSRTCಗೆ ಸಂಬಂಧಪಟ್ಟಂತೆ ನಾನು ಸಂಪೂರ್ಣವಾಗಿ ಮತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನಾನು ಕೊಟ್ಟಿರ್ತೇನೆ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಅಕ್ಕೂರ್ನೂ ಕೂಡ ನಾನು ತಿಳಿಸುವ ಒಂದು ಪ್ರಯತ್ನನೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.